ನಮಸ್ತೆ. 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಈ ದಿನ ನಾವು ರಾಜ್ಯಶಾಸ್ತ್ರದ ಅಧ್ಯಾಯ 3ರ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಎಂಬ ಅಧ್ಯಾಯವನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೋಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಒಂದು ಸರಳವಾಗಿರ್ತಕ್ಕಂತಹ ಒಂದು ಚಟುವಟಿಕೆಯನ್ನು ಮಾಡುವುದರ ಮೂಲಕ ಪಾಠವನ್ನ ನಾವು ಪ್ರಾರಂಭಿಸೋಣ ಮಕ್ಕಳೇ. ಹಾಗಾದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಯಾವ್ಯಾವು ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಕೆಲವೊಂದು ನೆರೆಹೊರೆಯ ರಾಷ್ಟ್ರಗಳನ್ನು ನಾವು ಭಾರತದ ನಕಾಶೆಯಲ್ಲಿ ನೋಡೋಣ. ಓಕೆ, ಎಸ್, ನೋಡಿ ಇಲ್ಲಿ ಅಫ್ಘಾನಿಸ್ತಾನ ಇದೆ, ಪಾಕಿಸ್ತಾನ ಇದೆ, ಚೀನಾ ಇದೆ, ನೇಪಾಳ ಇದೆ, ಹಾಗೇನೆ ಇಲ್ಲಿ ಭೂತಾನ್ ಇದೆ, ಮ್ಯಾನ್ಮಾರ್ ಇದೆ, ಹಾಗೇನೆ ಶ್ರೀಲಂಕಾ. ಇವು ಪ್ರಮುಖವಾಗಿರ್ತಕ್ಕಂತಹ ಭಾರತದ ಅಕ್ಕಪಕ್ಕದ ರಾಷ್ಟ್ರಗಳು ಅಥವಾ ನೆರೆಯ ರಾಷ್ಟ್ರಗಳು ಅಂತ ನಾವೇನ್ ಕರಿತೀವಿ, ನೆರೆಯ ರಾಷ್ಟ್ರಗಳು. ನೋಡಿದ್ರಲ್ವಾ, ಭಾರತದ ಭೂಪಟದಲ್ಲಿ ನಾವು ಸಂಪೂರ್ಣವಾಗಿ ನಾವು ನೆರೆಯ ರಾಷ್ಟ್ರಗಳನ್ನು ಗಮನಿಸಿದಾಗ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಹಾಗೇನೆ ಚೀನಾ, ಹಾಗೇನೆ ನೇಪಾಳ, ಭೂತಾನ್, ಮ್ಯಾನ್ಮಾರ್, ಹಾಗೇನೆ ಶ್ರೀಲಂಕಾ ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ನೆರೆಹೊರೆಯ ರಾಷ್ಟ್ರಗಳಾಗಿರ್ತಕ್ಕಂಥದ್ದು. ಇನ್ನಿತರ ರಾಷ್ಟ್ರಗಳನ್ನ ನಾವು ನೋಡಿದಾಗ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು ಅಲ್ವಾ, ಫ್ರಾನ್ಸ್ ಆಗಿರ್ಬೋದು, ಇನ್ನಿತರ ರಾಷ್ಟ್ರಗಳಂತಕ್ಕಂಥವೇನಿದಾವೆ ಅವುಗಳ ಜೊತೆಯಲ್ಲೂ ಕೂಡ ನಾವು ಅಥವಾ ಈ ಒಂದು ನಕಾಶೆಯಲ್ಲಿ ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಭಾರತದ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡತಕ್ಕಂಥದ್ದು ಮುಖ್ಯವಾಗಿ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಬೇರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಂತಕ್ಕಂಥವೇನಿದಾವೆ, ಪ್ರಮುಖ ರಾಷ್ಟ್ರಗಳಂತಕ್ಕಂಥವೇನಿದಾವೆ, ಆ ರಾಷ್ಟ್ರಗಳ ಜೊತೆಯಲ್ಲಿ ಭಾರತ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನು ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧದಲ್ಲಿ ಕಲಿಯಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕಲಿಕಾಂಶಗಳು ಏನೇನು ನೋಡೋಣ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ನೆರೆಯ ರಾಷ್ಟ್ರಗಳು. ನೆರೆಯ ರಾಷ್ಟ್ರಗಳೊಂದಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನ ಭಾರತ ಅಂತಕ್ಕಂಥದ್ದು ಹೊಂದಿದೆ. ಅದರಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಒಂದು ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು. ಇವು ಪ್ರಮುಖವಾಗಿರ್ತಕ್ಕಂತಹ ಎರಡು ನೆರೆಯ ರಾಷ್ಟ್ರಗಳು. ಯಾವ್ಯಾವುದು? ಭಾರತ ಮತ್ತು ಚೀನಾದ ಸಂಬಂಧ, ಹಾಗೇನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು. ಇನ್ನ ವಿಶ್ವದ ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂತಹ ಜೊತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನ ಭಾರತ ಅಂತಕ್ಕಂಥದ್ದು ಹೊಂದಿದೆ. ಹಾಗಾದ್ರೆ ಆ ಎರಡು ಪ್ರಮುಖ ಪ್ರಬಲ ರಾಷ್ಟ್ರಗಳು ಯಾವ್ಯಾವ ಅಂತಂದ್ರೆ ಭಾರತ ಮತ್ತು ರಷ್ಯಾಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು, ಹಾಗೇನೆ ಇನ್ನೊಂದು ಪ್ರಬಲ ರಾಷ್ಟ್ರವಾಗಿರ್ತಕ್ಕಂತಹ ಅಮೆರಿಕದ ಜೊತೆ ಭಾರತದ ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನ ಈ ಒಂದು ಅಧ್ಯಾಯದ ಪ್ರಮುಖ ಕಲಿಕಾಂಶಗಳಲ್ಲಿ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಉದ್ಭವಿಸುತ್ತೆ ಮಕ್ಕಳೇ. ಏನಪ್ಪ ಅದು ಅಂತಂದ್ರೆ, ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಅವಶ್ಯಕತೆ ಏಕೆ ಬೇಕು? ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಒಂದು ಬಾಂಧವ್ಯವನ್ನ ಹೊಂದಲಿಕ್ಕೆ ಅವಶ್ಯಕತೆ ಅಥವಾ ಮಹತ್ವ ಅಂತಕ್ಕಂಥದ್ದು ಯಾಕೆ ಬೇಕು? ಬೇಕಾ ಬೇಕೋ ನಮಗಾಗಾದ್ರೆ? ಹೌದು ತಾನೆ? ಯಾವುದೇ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಇನ್ನೊಂದು ರಾಷ್ಟ್ರದ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಹ ಸಂಬಂಧವನ್ನ ಹೊಂದಿದಾಗ
ಮಾತ್ರ ಆ ರಾಷ್ಟ್ರ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಒಂದು ಸರಳವಾಗಿರ್ತಕ್ಕಂಥ ಅಂಶವನ್ನ ತಿಳ್ಕೋಬೇಕು ಮಕ್ಕಳೇ. ನೀವು ಏನಪ್ಪಾ ಅಂತಂದ್ರೆ ಒಂದು ಕುಟುಂಬ ಅಂತಕ್ಕಂಥದ್ದೇನಿದೆ, ಆ ಒಂದು ಕುಟುಂಬ ಬೇರೆ ಕುಟುಂಬಗಳ ಜೊತೆ ವ್ಯವಹರಿಸ್ತಕ್ಕಂಥದ್ದೇನಿದೆ, ವ್ಯವಹರಿಸದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಅದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆಯಾ? ಏನಾದ್ರೂ ಸಾಧ್ಯತೆ ಇದೆಯಾ? ಇಲ್ಲ. ಹಾಗೇನೆ ಒಂದು ರಾಷ್ಟ್ರ ಅಂತಕ್ಕಂಥದ್ದು ಇನ್ನೊಂದು ರಾಷ್ಟ್ರದ ಜೊತೆ ಒಂದು ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ಅದರ ಜೊತೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಸಂಬಂಧವನ್ನ ಹೊಂದಿದಾಗ ಮಾತ್ರ ಆ ರಾಷ್ಟ್ರಗಳು ಅಂತಕ್ಕಂಥವು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಅವಶ್ಯಕತೆ ಯಾಕೆ ಬೇಕು? ಹಾಗಾದ್ರೆ ಇಲ್ಲಿ ನೋಡಿ, ಒಂದು ರಾಷ್ಟ್ರವು ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂಥದ್ದೇನಿದೆ, ಇವಾಗಿನ ಹೇಳಿದ್ವಿ ನಾವು ಅಲ್ವಾ, ಆ ವ್ಯವಹರಿಸಬೇಕಾದ್ರೆ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಅದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿರಬೇಕಾಗುತ್ತೆ. ಹಾಗೇನೆ ಎರಡನೇದಾಗಿರ್ತಕ್ಕಂಥದ್ದು ಒಂದು ರಾಷ್ಟ್ರದ ಅಭಿವೃದ್ಧಿಯಾಗಲು ನಾನು ಇವಾಗಲೇ ಹೇಳಿದ್ವಿ ಅಲ್ವಾ, ಏನು ಒಂದು ರಾಷ್ಟ್ರ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಅದು ಸಹ ಸಂಬಂಧವನ್ನ ಹೊಂದಿರಬೇಕು. ಹೇಗೆ? ಆರ್ಥಿಕವಾಗಿ ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನ, ಅಂದ್ರೆ ಮುಖ್ಯವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕನ್ನೋದಾದ್ರೆ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಆ ರಾಷ್ಟ್ರಗಳಿಗೆ ಕಳಿಸ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ನಮಗೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನ ಆಮದು ಮಾಡಿಕೊಳ್ತಕ್ಕಂಥದ್ದು. ಆಗೇನಾಗುತ್ತೆ, ದೇಶಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಅವಾಗ ಆ ರಾಷ್ಟ್ರಗಳಂತಕ್ಕಂಥವೇನಾಗುತ್ತೆ, ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ. ಹಾಗೇನೆ ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಜಾಗತೀಕರಣ ಮತ್ತು ಆಧುನೀಕರಣ ಯುಗದಲ್ಲಿ ರಾಷ್ಟ್ರಗಳ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿರಬೇಕು. ಆಧುನಿಕ ಮತ್ತು ಜಾಗತೀಕರಣದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ವಿಶ್ವದ ರಾಷ್ಟ್ರಗಳ ಜೊತೆಯಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿರಬೇಕಾಗುತ್ತೆ. ಹಾಗೇನೆ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯ ನಿರ್ದೇಶಕ ತತ್ವಗಳು ಅಂತಕ್ಕಂಥವೇನಿದಾವೆ, ಈ ಒಂದು ತತ್ವಗಳಡಿಯಲ್ಲಿ ಸಂವಿಧಾನದ 51ನೇ ವಿಧಿ, ಸಂವಿಧಾನದ 51ನೇ ವಿಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆ ಅಂತಕ್ಕಂಥದ್ದನ್ನು ಕೂಡ ನಾವಲ್ಲಿ ಗಮನಿಸಬಹುದಾಗಿದೆ. ಹಾಗೇನೆ ಇಲ್ಲಿ ಭಾರತವು ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರ್ತಕ್ಕಂತಹ ಸಂಬಂಧವನ್ನು ಕೂಡ ಹೊಂದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಹಾಗಾಗಿ ಭಾರತ ಅಂತಕ್ಕಂಥದ್ದೇನಿದೆ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಲು ಅವಶ್ಯಕತೆಯನ್ನ ಅಥವಾ ಮಹತ್ವವನ್ನ ನಾವು ಕಾಣಬಹುದಾಗಿದೆ. ಅರ್ಥ ಆಯ್ತಲ್ವಾ? ಇಷ್ಟು ನಂತರ ಪ್ರಮುಖ ನೆರೆಯ ರಾಷ್ಟ್ರಗಳ ಒಂದು ಸಂಬಂಧ. ಪ್ರಮುಖ ನೆರೆಯ ರಾಷ್ಟ್ರಗಳು ಏನ್ ನಾವು ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಶ್ರೀಲಂಕಾ, ಮ್ಯಾನ್ಮಾರ್, ಚೀನಾ, ನೇಪಾಳ ಅಂತ ನಾವು ಏನು ನೆರೆಯ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಆ ನೆರೆಯ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂತಹ ಚೀನಾ, ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹೇಗಿದೆ ನೋಡೋಣ. ಎಸ್, ಹಾಗಾದ್ರೆ ಪ್ರಾಚೀನ ಕಾಲದ ಸಂಬಂಧವನ್ನ ನಾವು ಗಮನಿಸಿದಾಗ ಚೀನಾ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥದ್ದು, ಚೀನಾ ಅಂತಕ್ಕಂಥದ್ದೇನಿದೆ ಭಾರತದ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥದ್ದು ಅಥವಾ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥದ್ದು. ಹಾಗೇನೆ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಗಳ ಕಾಲದಿಂದಲೂ ಕೂಡ, ಅಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಅಂತಕ್ಕಂಥದ್ದು ಚೀನಾಗಳ ಜೊತೆಯಲ್ಲಿ ಸಹ ಸಂಬಂಧವನ್ನ ಹೊಂದಿರತಕ್ಕಂಥದ್ದನ್ನು ಕೂಡ, ಅದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಕೂಡ ಹೊಂದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ನೋಡಿ ಇಲ್ಲಿ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಗಳು ಭಾರತ ಮತ್ತು ಚೀನಾದ ಸಂಬಂಧವನ್ನು ಕೂಡ ಇಲ್ಲಿ ಗುರುತಿಸಬಹುದಾಗಿದೆ. ಏನು ನಾಗರಿಕತೆಗಳು ಅಂತಕ್ಕಂಥವು ಬೆಳೆದು ಬಂದಿದ್ವು ಗೊತ್ತಲ್ಲ ನಮಗೆ. ನಾಗರಿಕತೆಗಳು ಸಿಂಧು ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಹರಪ್ಪ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಅಮೆರಿಕ ನಾಗರಿಕತೆ, ರೋಮ್ ನಾಗರಿಕತೆ. ಈ ನಾಗರಿಕತೆಗಳ ಕಾಲದಲ್ಲೂ ಕೂಡ ಭಾರತ ಮತ್ತು ಚೀನಾ ಅಂತಕ್ಕಂಥದ್ದು ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಗಳ ಕಾಲದಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಭಾರತ ಮತ್ತು ಚೀನಾ ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗೇನೆ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಅಂತಕ್ಕಂಥದ್ದೇನಿದೆ, ಈಗ ಪ್ರಚಲಿತದಲ್ಲಿರ್ತಕ್ಕಂಥ ಬೌದ್ಧ ಧರ್ಮ ಅಂತಕ್ಕಂಥದ್ದು ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬೌದ್ಧ ಧರ್ಮದ ಸ್ಥಾಪಕ ಯಾರು?
ಎಸ್, ವೆರಿ ಗುಡ್. ಗೌತಮ ಬುದ್ಧ ಅಂತಕ್ಕಂಥನು. ಹಾಗಾದ್ರೆ ಬೌದ್ಧ ಧರ್ಮ ಅಂತಕ್ಕಂಥದ್ದು ಎಲ್ಲಿ ಜನ್ಮ ತಾಳಿತು? ಭಾರತದಲ್ಲಿನೇ. ಭಾರತದಲ್ಲಿ ಜನ್ಮ ತಾಳಿರ್ತಕ್ಕಂತಹ ಬೌದ್ಧ ಧರ್ಮ ಅಂತಕ್ಕಂಥದ್ದೇನಿದೆ, ಆದ್ರೆ ಇದು ಹೆಚ್ಚು ಪ್ರಚಲಿತದಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥದ್ದು ಯಾವ ದೇಶದಲ್ಲಪ್ಪ ಅಂತಂದ್ರೆ ಅದು ಚೀನಾದಲ್ಲಿನೇ. ನೋಡಿ, ಭಾರತದಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು, ಆದ್ರೆ ಪ್ರಸಾರವನ್ನ ಪಡ್ಕೊಂಡಿರ್ತಕ್ಕಂಥದ್ದಲ್ಲಿ ಚೀನಾದಲ್ಲಿ. ಹೆಚ್ಚಿನ ಬೌದ್ಧ ಧರ್ಮೀಯರು ಎಲ್ಲಿದಾರಪ್ಪ ಅಂತಂದ್ರೆ ಚೀನಾದಲ್ಲಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಭಾರತದಲ್ಲಿನೇ ಬೌದ್ಧ ಧರ್ಮ ಅಂತಕ್ಕಂಥದ್ದು ಹುಟ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ UNSCOR ಬರೆದಿರ್ತಕ್ಕಂತಹ CUK ಗ್ರಂಥ ಅಂತಕ್ಕಂಥದ್ದು ಏನಿದೆ, ಆ ಗ್ರಂಥದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ನೋಡಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾಗಿ ಇಲ್ಲಿ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಪ್ರಸ್ತುತ ಚೀನಾದಲ್ಲಿ ಇದು ಪ್ರಸಾರವಾಗ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಚೀನಾ ಧರ್ಮ ಅಂತ ಬೌದ್ಧ ಧರ್ಮ ಅಂತಕ್ಕಂಥದ್ದು ಇಲ್ಲಿ ಚೀನಾದಲ್ಲಿ ಪ್ರಸಾರವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೇನೆ ಭಾರತದಲ್ಲಿನ ರಾಜರುಗಳು ಅಂತಕ್ಕಂಥ ಏನಿದ್ದಾರೆ, ಇವರು ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ರಾಜವಂಶಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ, ವ್ಯಾಪಾರ ಸಂಪರ್ಕವನ್ನು ಕೂಡ ಹೊಂದಿರತಕ್ಕಂಥದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿದೆ ಭಾರತದಲ್ಲಿ ರಾಜರುಗಳು ಚೀನಾದ ಹಲವು ರಾಜವಂಶಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ವ್ಯಾಪಾರ ಮತ್ತು ವ್ಯವಹಾರಗಳ ಸಂಬಂಧವನ್ನು ಕೂಡ ಹೊಂದಿದ್ದವು. ಓಕೆ, ಹಾಗೇನೆ ಇದನ್ನ ನಾವು ಗಮನಿಸಿದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದೇನಿದೆ, ಕೌಟಿಲ್ಯನ ರಚಿಸಿರ್ತಕ್ಕಂಥ ಮಹಾನ್ ಗ್ರಂಥ ಯಾವುದು? ಅರ್ಥಶಾಸ್ತ್ರ ಅಲ್ವಾ. ಆ ಒಂದು ಅರ್ಥಶಾಸ್ತ್ರದಲ್ಲಿ ಚೀನಾದ ರೇಷ್ಮೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಂಶವನ್ನ ಆ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಭಾರತ ಮತ್ತು ಚೀನಾಗಳ ನಡುವಿನ ಪ್ರಾಚೀನ ಕಾಲದ ಸಂಬಂಧ. ಹಿಂದಿನ ಕಾಲದಿಂದಲೂ ಕೂಡ ಭಾರತದ ಜೊತೆ ಚೀನಾ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಸಂಬಂಧವನ್ನ ಹೊಂದಿದೆ. ಹಾಗಾದ್ರೆ ಆಧುನಿಕ ಕಾಲದಲ್ಲಿ ಈಗ ನಾವು ನೋಡೋದಾದ್ರೆ ಆಧುನಿಕ ಕಾಲದ ಸಂಬಂಧಗಳಲ್ಲಿ ಚೀನಾ ಮತ್ತು ಭಾರತದ ಸಂಬಂಧವನ್ನ ನಾವು ಗಮನಿಸಿದಾಗ ಏನ್ ಸಂಬಂಧವನ್ನ ಹೊಂದಿರತಕ್ಕಂಥದ್ದು ಅಲ್ವಾ. ಹಾಗಾದ್ರೆ ನಾವು ಇಲ್ಲಿ ಪಂಚಶೀಲ ತತ್ವಗಳಂತಕ್ಕಂಥವನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೀವಿ ಮಕ್ಕಳೇ ಅಲ್ವಾ. ಪಂಚಶೀಲ ತತ್ವಕ್ಕೆ ಸಹಿಯಾಗಿರ್ತಕ್ಕಂಥದ್ದು ಕೂಡ ಗೊತ್ತಿದೆ ನಿಮಗೆ. ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ನೆಹರು ಅವರು, ಚೀನಾದ ಪ್ರಧಾನಿಯಾಗಿರ್ತಕ್ಕಂಥ ಚೌವನ್ ಲಾಯ್ ಅವರು 1954 ಜೂನ್ ನಲ್ಲಿ ಈ ಒಂದು ಪಂಚಶೀಲ ತತ್ವಗಳಿಗೆ ಸಹಿಯನ್ನಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಮಕ್ಕಳೇ ಅಲ್ವಾ. ಹಾಗಾದ್ರೆ ನೋಡಿ, ಪಂಚಶೀಲ ತತ್ವಗಳ ಮೂಲಕ ಎರಡೂ ರಾಷ್ಟ್ರಗಳು ಸಹ ಸಂಬಂಧವನ್ನ ವೃದ್ಧಿಸಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಹಾಗೆ ಎರಡನೇದಾಗಿರ್ತಕ್ಕಂಥದ್ದು 1962ರಲ್ಲಿ ಟಿಬೆಟ್ ಟಿಬೆಟ್ನ ಒಂದು ವಿವಾದದಿಂದಾಗಿ ಚೀನಾ ಅಂತಕ್ಕಂಥದ್ದು ಭಾರತದ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 1962ರಲ್ಲಿ ಟಿಬೆಟ್ ವಿವಾದದಿಂದ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧ ಅಂತಕ್ಕಂಥದ್ದು ಕೂಡ ನಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟಿಬೆಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ. ಯಾವಾಗ? 1962ರಲ್ಲಿ ಚೀನಾ ಭಾರತದ ಮೇಲೆ ಯುದ್ಧವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಉದಾಹರಣೆಯಾಗಿ ತಗೋಬಹುದಾಗಿದೆ. ನಂತರ ಗಡಿ ಸಮಸ್ಯೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇವತ್ತಿಗೂ ಕೂಡ ಲಡಾಖ್ ಗಡಿ ಅಂತಕ್ಕಂಥ ನೀವು ಕೇಳಿರ್ಬೇಕಲ್ವಾ. ಮೊನ್ನೆ ರೀಸೆಂಟ್ ಆಗೂ ಕೂಡ ಈ ಒಂದು ಗಲಭೆಗಳು ಅಥವಾ ಆ ಒಂದು ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಅಂತಕ್ಕಂಥದ್ದು ಕೂಡ ಉಂಟಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ, ನಂತರ ಗಡಿ ಸಮಸ್ಯೆ ಅಂತಕ್ಕಂಥದ್ದು ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನ ನಾವು ಚೀನಾ ಮತ್ತು ಭಾರತದ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹದಗೆಡ್ಲಿಕ್ಕೆ ಇದು ಕೂಡ ಗಡಿಯ ಒಂದು ವಿವಾದ ಅಂತಕ್ಕಂಥದ್ದು ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹಾಗೇನೆ ಚೀನಾವು ಭಾರತದ ಭಾಗವಾದ ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದೇನಿದೆ, ಅರುಣಾಚಲ ಪ್ರದೇಶ ಭಾರತದಲ್ಲಿ ಬರ್ತಕ್ಕಂತಹ ಆ ಒಂದು ಭಾಗ ಅಂತಕ್ಕಂಥದ್ದೇನಿದೆ, ಆ ಒಂದು ಭಾಗದ ವಿಚಾರವಾಗಿ ಚೀನಾ ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದು ನಮಗೆ ಸೇರ್ಬೇಕಾಗಿರ್ತಕ್ಕಂಥದ್ದು, ಚೀನಾಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ವಾದ ವಿವಾದಗಳಂತಕ್ಕಂಥವು ಕೂಡ ಏರ್ಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ತನಗೆ ಸೇರಬೇಕೆಂದು ಇದು ಪ್ರತಿಪಾದಿಸಿರ್ತಕ್ಕಂಥದ್ದು ಯಾವುದು? ಚೀನಾ. ಯಾವ ಪ್ರದೇಶವನ್ನ? ಅರುಣಾಚಲ ಪ್ರದೇಶವನ್ನ ಚೀನಾದ ತನ್ನ ಹತೋಟಿಗೆ ತಗೋಬೇಕಂತ ಹೇಳ್ಬಿಟ್ಟು ಆ ಒಂದು ವಾದ ವಿವಾದಗಳಂತಕ್ಕಂಥವು ಕೂಡ ಚೀನಾ ಮತ್ತು ಭಾರತಗಳ ನಡುವೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ತದನಂತರ ಜಗತ್ತಿನಲ್ಲಿ
ಹೆಚ್ಚು ಜನಸಂಖ್ಯೆಯನ್ನ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ವಿಶ್ವದಲ್ಲಿನೇ ಜನಸಂಖ್ಯೆಯ ಪ್ರಮಾಣದಲ್ಲಿ ಮೊದಲನೆಯ ಸ್ಥಾನವನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ಚೀನಾ ಅಂತಕ್ಕಂಥದ್ದು. ಇನ್ನು ಎರಡನೆಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಭಾರತ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಹಾಗೇನೆ ನಾವು ವಿಶ್ವದ ಅಭಿವೃದ್ಧಿಯ ಮುಂಚೂಣಿಯಲ್ಲಿರುವ ಎರಡು ಪ್ರಮುಖ ರಾಷ್ಟ್ರಗಳಾಗಿರ್ತಕ್ಕಂಥವು ಯಾವ್ಯಾವು? ಭಾರತ ಮತ್ತು ಚೀನಾ ಅಂತಕ್ಕಂಥವೇನಿದ್ದಾವೆ ಎರಡೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಾ ಇರತಕ್ಕಂತಹ ರಾಷ್ಟ್ರಗಳಾಗಿರ್ತಕ್ಕಂಥವು ಯಾವ್ಯಾವು? ಭಾರತ ಮತ್ತು ಚೀನಾ ಅಂತಕ್ಕಂಥವು. ಇನ್ನ 1980ರ ನಂತರ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕದಿಂದಲೂ ರಾಷ್ಟ್ರವಾಗಿ ಭಾರತ ಬೆಳೆದಿರ್ತಕ್ಕಂಥದನ್ನು ನಾವು ಗಮನಿಸಬಹುದಾಗಿದೆ. ಅಂದ್ರೆ 1980ರ ದಶಕದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕವನ್ನ ಹೊಂದಿರತಕ್ಕಂತಹ ರಾಷ್ಟ್ರವಾಗಿ ಭಾರತ ಅಂತಕ್ಕಂಥದ್ದು ಬೆಳೆದಿರ್ತಕ್ಕಂಥದ್ದು. ಎರಡೂ ರಾಷ್ಟ್ರಗಳ ಸಂಬಂಧ ಅಂತಕ್ಕಂಥದ್ದು ವೃದ್ಧಿಗೊಳ್ಳಿಕ್ಕೆ ಇದು ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು 2015ರಲ್ಲಿ ನಡೆದಿರ್ತಕ್ಕಂತಹ ಬ್ರಿಕ್ಸ್ ರಾಷ್ಟ್ರಗಳ ಒಂದು ರಚನೆ ಅಂತಕ್ಕಂಥದ್ದೇನಿದೆ ಆ ಒಂದು ರಚನೆಯಲ್ಲೂ ಕೂಡ ಈ ಎರಡು ರಾಷ್ಟ್ರಗಳು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಬ್ರಿಟನ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಇದನ್ನು ನಾವೇನಂತ ಕರಿತೀವಿ? ಬ್ರಿಕ್ಸ್ ಎಂಬುದಾಗಿ ಕರೆಯಲಾಗುತ್ತದೆ. ಅರ್ಥ ಆಯ್ತವಲ್ಲ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಚೀನಾ ಮತ್ತು ಭಾರತಗಳ ನಡುವಿನ ಒಂದು ಸಂಬಂಧವನ್ನು ನಾವು ಗಮನಿಸಿದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಏನಾದ್ರೂ ಡೌಟ್ ಇದೆಯಾ? ಎನಿ ಡೌಟ್ಸ್? ಎಸ್, ಓಕೆ. ಹಾಗಾದ್ರೆ ಇನ್ನೊಂದು ಪ್ರಮುಖ ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಇನ್ನೊಂದು ಪ್ರಮುಖ ರಾಷ್ಟ್ರ ಯಾವುದು? ಎಸ್ ಅಲ್ವಾ? ಯಾವುದು? ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ. ಇಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕು ಮಕ್ಕಳೇ. ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಒಕ್ಕೂಟ ರಾಷ್ಟ್ರವಾಗಿರ್ತಕ್ಕಂಥದ್ದು. ಹೌದು ತಾನೆ? ಎರಡೂ ಕೂಡ ಒಕ್ಕೂಟ ರಾಷ್ಟ್ರವಾಗಿತ್ತು. ಆದ್ರೆ ಸ್ವತಂತ್ರದ ನಂತರ ಏನಾಯ್ತು? ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ರಾಷ್ಟ್ರಗಳಲ್ಲಿ ವಿಭಜನೆ ಆಗ್ಲಿಕ್ಕೆ ಪ್ರಮುಖ ಕಾರಣನೂ ಕೂಡ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಸ್ವತಂತ್ರ ಪೂರ್ವದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಕ್ಕೂಟ ರಾಷ್ಟ್ರವಾಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮಕ್ಕಳೇ. ಓಕೆ, ಎಸ್. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು, ಹೇಗಿದೆ? ಈಗ ನಾವು ಆಧುನಿಕ ಕಾಲದಲ್ಲೂ ಕೂಡ ಈಗಿನ ಕಾಲದಲ್ಲೂ ನಾವು ನೋಡಿದಂತ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಭಾರತ ಮತ್ತು ಪಾಕಿಸ್ತಾನಗಳು ಹೊಂದಿದವ ಅಥವಾ ಸಂಬಂಧವನ್ನ ಹೊಂದಿಲ್ವಾ ಅನ್ನೋದನ್ನ ನಾವು ತಿಳ್ಕೋಬೇಕು. ಓಕೆ, ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥವು. ಈ ಚೀನಾ ಹೇಗೆ ನಮಗೆ ನೆರೆಯ ರಾಷ್ಟ್ರವಾಗಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನನು ಕೂಡ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥದ್ದು. ಇನ್ನು ಸ್ವತಂತ್ರ ಪೂರ್ವದಲ್ಲಿ ಇವಾಗಿನ ಹೇಳಿದೀವಿ ನಾವು ಅಲ್ವಾ? ಸ್ವತಂತ್ರ ಪೂರ್ವದಲ್ಲಿ ಒಕ್ಕೂಟ ರಾಷ್ಟ್ರವಾಗಿರ್ತಕ್ಕಂಥದ್ದು ಯಾವ್ಯಾವುದು? ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು ಒಕ್ಕೂಟ ರಾಷ್ಟ್ರವಾಗಿರ್ತಕ್ಕಂಥದ್ದು. ನೋಡಿ, ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ. ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1947ಕ್ಕಿಂತ ಮುಂಚೆ ಪಾಕಿಸ್ತಾನ ಅಂತಕ್ಕಂಥದ್ದೇನಿದೆ ಭಾರತದ ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಅಂಗವಾಗಿತ್ತು. ಹಾಗೇನೆ 1947ರಲ್ಲಿ ಎರಡು ರಾಷ್ಟ್ರಗಳು ಅಥವಾ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಿ ವಿಭಜಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅವಿಭಾಜ್ಯವಾಗಿರ್ತಕ್ಕಂತಹ ಪಾಕಿಸ್ತಾನ 1947ರ ನಂತರ ಏನಾಯ್ತು? ಇಬ್ಬಾಗವಾಯ್ತು. ಭಾರತ ಮತ್ತು ಪಾಕಿಸ್ತಾನ ಇದು ಇಬ್ಬಾಗವನ್ನು ಮಾಡಿರ್ತಕ್ಕಂಥವ್ರು ಯಾರು? ಎಸ್, ಮೌಂಟ್ ಬ್ಯಾಟನ್ ಅಲ್ವಾ? ಮೌಂಟ್ ಬ್ಯಾಟನ್ ಅಂತಕ್ಕಂಥವ್ರು ಏನಿದ್ದಾರೆ ಎರಡು ರಾಷ್ಟ್ರಗಳನ್ನ ವಿಭಾಗಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ನಂತರ ಸ್ವತಂತ್ರಗೊಂಡ ನಂತರ ಎರಡು ರಾಷ್ಟ್ರಗಳ ಮಧ್ಯೆ ವಿದೇಶಾಂಗ ವ್ಯವಹಾರಗಳು ಕೂಡ ಪ್ರಾರಂಭವಾದವು. ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ರಾಷ್ಟ್ರಗಳು ಯಾವಾಗ ವಿಭಾಗವಾದವೋ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನ ಎರಡು ಭಾಗಗಳಾದವು. ಯಾವಾಗಪ್ಪ ಅಂತಂದ್ರೆ ಸ್ವತಂತ್ರದ ನಂತರ. ಅಲ್ಲಿ ವಿದೇಶಾಂಗ ನೀತಿ ಅಂತಕ್ಕಂಥದ್ದು ಕೂಡ ಉಂಟಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ನೋಡಿ, ವಿದೇಶಾಂಗ ವ್ಯವಹಾರಗಳು ಕೂಡ ನಡೆದಿರ್ತಕ್ಕಂಥದ್ದು ಅಥವಾ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ಯಾವ ಯಾವ ರಾಷ್ಟ್ರಗಳ ನಡುವೆ? ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಾವಿಲ್ಲಿ ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ
ನಡುವೆ ಸಂಬಂಧ ಉತ್ತಮವಾಗದಿರಲು, ಅವೆರಡುಗಳ ನಡುವೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಂಬಂಧ ಅಂತಕ್ಕಂಥದ್ದು ಉತ್ತಮವಾಗದಿರಲು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ವಾ? ಪ್ರಶ್ನೆಯನ್ನು ಹೀಗೇನೆ ಕೇಳಬಹುದು ಅಲ್ವಾ? ಪರೀಕ್ಷೆಯಲ್ಲಿ ಪ್ರಶ್ನೆ ಈ ರೀತಿಯಾಗಿ ಕೇಳಬಹುದು, ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು ಉತ್ತಮವಾಗಿರದಿರಲು ಅಥವಾ ಉತ್ತಮವಾಗದಿರಲು ಕಾರಣಗಳೇನು, ಅಥವಾ ಹದಗೆಡಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತಲೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾದ್ರೆ ನೋಡೋಣ ಏನ್ ಪ್ರಮುಖ ಕಾರಣಗಳು ಅಲ್ವಾ? ಎಸ್, ಜಮ್ಮು ಮತ್ತು ಕಾಶ್ಮೀರ ನಮಗೆ ಭಾರತದ ಮುಕ್ಕುಟ ಅಂತ ನಾವೇನ್ ಕರಿತೀವಿ. ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ ಭಾರತದ ಭಾಗವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಅವರು ವಶಪಡಿಸ್ಕೋಬೇಕಂತ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲೂ ಕೂಡ ಆ ಜಮ್ಮು ಮತ್ತು ಕಾಶ್ಮೀರಕ್ಕೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷ ಸ್ಥಾನಮಾನವನ್ನ ರದ್ದುಗೊಳಿಸುವುದರ ಮೂಲಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ ಮಕ್ಕಳೇ ಅಲ್ವಾ? ಹಾಗಾದ್ರೆ ನಾವಿಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥವೇನಿದಾವೆ, ಈ ಒಂದು ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು, ಆದ್ರೆ ಪಾಕಿಸ್ತಾನವು ನಮಗೆ ಸೇರಿರ್ತಕ್ಕಂಥವು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ವಾದ ವಿವಾದಗಳು ಅಂತಕ್ಕಂಥವನ್ನು ಕೂಡ ಗಮನಿಸಬಹುದಾಗಿದೆ. ಆದ್ರೆ ಭಯೋತ್ಪಾದನೆ, ಉಗ್ರಗಾಮಿಗಳು ಅಂತ ನಾವೇ ಕರಿತೀವಿ, ಟೆರರಿಸಂ ಅಲ್ವಾ? ಆ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಕೂಡ ಸೃಷ್ಟಿಯಾಗ್ತಕ್ಕಂಥದ್ದನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ? ಪಾಕಿಸ್ತಾನದಲ್ಲಿ ಕಾಣ್ತಾ ಇದೀವಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗೋಣ. ಹಾಗೇನೆ ನೀರಿನ ಹಂಚಿಕೆ ಮುಂತಾಗಿರ್ತಕ್ಕಂಥ ಸಮಸ್ಯೆಗಳು, ನೀರಿನ ಹಂಚಿಕೆ, ಸಿಂಧು ನದಿ ಅಂತಕ್ಕಂಥದ್ದೇನಿದೆ ಆ ಒಂದು ನೀರಿನ ಹಂಚಿಕೆ ಅಂತಕ್ಕಂಥದ್ದು ಕೂಡ ವಿವಾದಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಹಾಗೇನೆ ಎರಡು ರಾಷ್ಟ್ರಗಳ ನಡುವೆ 3 ಬಾರಿ ಅಂತಕ್ಕಂಥದ್ದು ಯುದ್ಧ ನಡೆದಿರ್ತಕ್ಕಂಥದ್ದು. ಎಷ್ಟು ಬಾರಿ? 3 ಬಾರಿ ಯುದ್ಧ ಅಂತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಯಾವ್ಯಾವಪ್ಪ ಅಂತಂದ್ರೆ 1965, ಹಾಗೇನೆ 1971, ಇನ್ನು ಅಂತಿಮವಾಗಿ 1999ರಲ್ಲಿ ನಡೆದಿರ್ತಕ್ಕಂತಹ ಕಾರ್ಗಿಲ್ ಯುದ್ಧ. ಎಲ್ಲಾ ಯುದ್ಧಗಳಲ್ಲೂ ಕೂಡ ಭಾರತ ಅಂತಕ್ಕಂಥದ್ದು ಜಯಿಸಿರ್ತಕ್ಕಂಥದ್ದು ಕೂಡ ನಮಗೆ ಹೆಮ್ಮೆಯ ಪಡ್ತಕ್ಕಂತಹ ಒಂದು ವಿಚಾರ ಮಕ್ಕಳೇ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು ಉತ್ತಮವಾಗದಿರಲು ಪ್ರಮುಖ ಕಾರಣಗಳು ಇವಾಗಿರ್ತಕ್ಕಂಥ ಯಾವವು? ಜಮ್ಮು ಮತ್ತು ಕಾಶ್ಮೀರದ ವಿವಾದ ಅಂತಕ್ಕಂಥದ್ದು, ಹಾಗೇನೆ ಭಯೋತ್ಪಾದನೆ ಅಂತಕ್ಕಂಥದ್ದು, ನೀರಿನ ಹಂಚಿಕೆ ಅಂತಕ್ಕಂಥದ್ದು, ಹಾಗೇನೆ ಎರಡೂ ರಾಷ್ಟ್ರಗಳ ಒಂದು ನಡುವಿನ 3 ಬಾರಿ ಯುದ್ಧಗಳು ಅಂತಕ್ಕಂಥವು ಸಂಭವಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಂತರ ಎರಡೂ ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯ ಹೊಂದಲು ಮಾಡಿರ್ತಕ್ಕಂಥ ಪ್ರಯತ್ನಗಳು, ಎರಡೂ ರಾಷ್ಟ್ರಗಳು ಉತ್ತಮವಾಗಿರ್ತಕ್ಕಂಥ ಸಹಸಂಬಂಧವನ್ನ ಹೊಂದಬೇಕು, ಸ್ನೇಹ ಬಾಳದಿಂದ ಇರಬೇಕು, ಸಹಕಾರವನ್ನ ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನೆಲ್ಲ ಪ್ರಯತ್ನಗಳಂತಕ್ಕಂಥವನ್ನ ಮಾಡಿದ್ರು ನೋಡೋಣ. ಎಸ್, ತಾಸ್ಕೆಂಟ್ ಒಪ್ಪಂದ ಅಂತಕ್ಕಂಥದ್ದು ನಡೀತು. ಎಲ್ಲಿ ನಡೀತಪ್ಪ ಈ ತಾಸ್ಕೆಂಟ್ ಒಪ್ಪಂದ ಅಂತಂದ್ರೆ ರಷ್ಯಾದಲ್ಲಿ ನಡೆದಿರ್ತಕ್ಕಂಥದ್ದು. ಯಾವಾಗ? 1966ರಲ್ಲಿ 1966ರಲ್ಲಿ ರಷ್ಯಾದಲ್ಲಿ ತಾಸ್ಕೆಂಟ್ ಒಪ್ಪಂದ ಅಂತಕ್ಕಂಥದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಯಾರ್ಯಾರು? ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಮಕ್ಕಳೇ ಇದು. ನೀವು ನೆನ್ಪಿಟ್ಕೋಬೇಕು. 1 ಅಂಕದ ಪ್ರಶ್ನೆನೂ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ತಾಸ್ಕೆಂಟ್ ಒಪ್ಪಂದ ಅಂತಕ್ಕಂಥದ್ದು ಯಾವಾಗ ನಡೀತು? ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಆಗಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಅಂತಾನೂ ಕೂಡ ಕೇಳಬಹುದು. ತಾಸ್ಕೆಂಟ್ ಒಪ್ಪಂದ ಅಂತಕ್ಕಂಥದ್ದು 1966ರಲ್ಲಿ ನಡೆದಿರ್ತಕ್ಕಂಥದ್ದು. ಎಲ್ಲಿ? ರಷ್ಯಾದಲ್ಲಿ. ರಷ್ಯಾದ ತಾಸ್ಕೆಂಟ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ಯಾವ ರಾಷ್ಟ್ರಗಳು? ಭಾರತ ಮತ್ತು ಪಾಕಿಸ್ತಾನಗಳು ಇದಕ್ಕೆ ಸಹಿಯನ್ನ ಹಾಕಿದ್ವು. ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಿಗಳಾಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಅದರ ಜೊತೆಯಲ್ಲಿ ಸಿಮ್ಲಾ ಒಪ್ಪಂದಕ್ಕೂ ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ಲಾಹೋರ್ ಬಸ್ ಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು.
ಅಟಲ್ ಬಿಹಾರಿ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಲಾಹೋರ್ ತನಕ ಬಸ್ಸಿನಲ್ಲಿ ಹೋಗಿ ಆ ಒಂದು ಪಾಕಿಸ್ತಾನದ ಪ್ರದೇಶ ಲಾಹೋರ್ ಅಂತಕ್ಕಂಥದ್ದೇನಿದೆ ಅಲ್ಲಿಯವರೆಗೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿ ಸಿಹಿ ಹಂಚಿರ್ತಕ್ಕಂಥ ಉದಾಹರಣೆನೂ ಕೂಡ ಇದೆ. ಯಾವ ಕಾರಣಕ್ಕೆ ಈ ಎಲ್ಲಾ ಒಂದು ಮೂಲಾಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದೇನಿದೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಉತ್ತಮವಾಗಿರ್ತಕ್ಕಂತಹ ಸಂಬಂಧವನ್ನ ಹೊಂದಬೇಕು ಅಂತಕ್ಕಂತಹ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈ ಎಲ್ಲಾ ಪ್ರಯತ್ನಗಳಂತಕ್ಕಂಥವು ಕೂಡ ನಡೆಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಂತರ ನಾವು ಆಗ್ರಾ ಶೃಂಗಸಭೆಯಂತಹ ದ್ವಿಪಕ್ಷೀಯ ಮಾತುಕತೆಗಳನ್ನು ಕೂಡ ನಡೆಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಶೃಂಗಸಭೆಗಳಲ್ಲೂ ಕೂಡ ದ್ವಿಪಕ್ಷೀಯ ಅಂತಂದ್ರೆ ಎರಡು ರಾಷ್ಟ್ರಗಳು ಎರಡು ಪಕ್ಷಗಳು ಸೇರ್ಕೊಂಡ್ಬಿಟ್ಟು ಮಾತುಕತೆಯನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇನ್ನೂ ಕೂಡ ಹದಗೆಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಓಕೆ, ಹಾಗಾದ್ರೆ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಮಾತುಕತೆಗಳು ವಿಫಲವಾಗಲಿಕ್ಕೆ ಪ್ರಮುಖ ಕಾರಣಗಳೇನು? ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಅದು ವಿಫಲತೆಯನ್ನ ಹೊಂದನೇ ಇದೆ. ಇದಕ್ಕೆ ಕಾರಣಗಳೇನಪ್ಪ ಅಂದ್ರೆ 2001ರಲ್ಲಿ ನಡೆದಿರ್ತಕ್ಕಂಥ ಭಾರತದ ಸಂಸತ್ತಿನ ಮೇಲೆ ಪಾಕಿಸ್ತಾನ ಅಂತಕ್ಕಂಥದ್ದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ನೋಡಿ, ಯಾವುದು ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಮಾತುಕತೆಗಳು ವಿಫಲವಾಗಲಿಕ್ಕೆ ಪ್ರಮುಖ ಕಾರಣಗಳು ಏನ್ ಕಾರಣ ಇರ್ಬೋದು? 2001ರಲ್ಲಿ ಪಾಕಿಸ್ತಾನ ಭಾರತದ ಸಂಸತ್ತಿನ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? 2001ರಲ್ಲಿ ಪಾಕಿಸ್ತಾನ ಭಾರತದ ಸಂಸತ್ ಭವನ ಅಂತ ನಾವೇನ್ ಕರಿತೀವಿ, ಈ ಒಂದು ಸಂಸತ್ ಭವನದ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು 2008ರಲ್ಲಿ ಮುಂಬೈ ದಾಳಿ. ಗೊತ್ತಿರ್ಬೇಕಲ್ವಾ ನಿಮಗೆ? ಮುಂಬೈ ದಾಳಿ ಅಂತಕ್ಕಂಥದ್ದು 2008ರಲ್ಲಿ ಪಾಕಿಸ್ತಾನ ಅಂತಕ್ಕಂಥದ್ದು ಮುಂಬೈನ ತಾಜ್ ಹೋಟೆಲ್ ಅಂತಕ್ಕಂಥದ್ದೇನಿದೆ ಆ ಒಂದು ತಾಜ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನ 2014ರ ಪಠಾಣ್ಕೋಟ್ ದಾಳಿ ಅಂತಕ್ಕಂಥದ್ದು 2014ರ ಪಠಾಣ್ಕೋಟ್ ಆ ಒಂದು ಮಿಲಿಟರಿ ಪಡೆ ಅಂತಕ್ಕಂಥದ್ದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಾಹುತಿ ದಾಳಿಯನ್ನ ನಡೆಸಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳಂತಕ್ಕಂಥ ನೆರವೇರಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಆ ಕಾರಣದಿಂದ ಎರಡೂ ರಾಷ್ಟ್ರಗಳ ದ್ವಿಪಕ್ಷೀಯ ಮಾತುಕತೆಗಳಿಂದ ಅಥವಾ ಆ ಒಂದು ವಿಫಲವಾಗಲಿಕ್ಕೆ ಪ್ರಮುಖ ಕಾರಣನೂ ಕೂಡ ಇವಾಗಿರ್ತಕ್ಕಂಥವು ಯಾವ್ಯಾವು? 2001ರ ಪಾಕಿಸ್ತಾನ ಭಾರತದ ಸಂಸತ್ ಭವನದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು, ಹಾಗೆ 2008ರಲ್ಲಿ ಮುಂಬೈ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು, ಇನ್ನ 2016ರ ಪಠಾಣ್ಕೋಟ್ ಮೇಲೆ ನಡೆಸಿರ್ತಕ್ಕಂತಹ ಬಾಂಬ್ ದಾಳಿ ಅಂತಕ್ಕಂಥವು ಇವು ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಸಾಮ್ಯತೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಥವಾ ಹೇಗಿದೆ ಸಾಮ್ಯತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಸಂಸ್ಕೃತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಪರಸ್ಪರವಾಗಿರ್ತಕ್ಕಂತಹ ವಿನಿಮಯ ಕಾರ್ಯಗಳು ಕೂಡ ಮುಂದುವರೆದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅರ್ಥ ಆಯ್ತಲ್ವಾ? ನೋಡಿ, ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪಾಕಿಸ್ತಾನದ ಸಂಸ್ಕೃತಿಯನ್ನು ನಾವು ಗಮನಿಸಿದಂತ ಸಂದರ್ಭದಲ್ಲಿ ಮತ್ತು ಆರ್ಥಿಕ ವಿಷಯಗಳನ್ನ ತಗೊಂಡಂತ ಸಂದರ್ಭದಲ್ಲಿ ಅವು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಅನ್ನುವಂತಕ್ಕಂಥ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಬೆಳೀತಕ್ಕಂಥದ್ದು, ಭಾರತನೂ ಕೂಡ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ರಾಷ್ಟ್ರವಾಗಿ ಬೆಳೀತಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ವ್ಯಾಪಾರ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಹಾಗೇನೆ ಸಂಬಂಧಗಳು, ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಕೂಡ ನಿರಂತರವಾಗಿ ಮುಂದುವರೆದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಭಾರತದಲ್ಲಾಗಿರ್ಬೋದು ಅಥವಾ ಪಾಕಿಸ್ತಾನಗಳಲ್ಲಾಗಿರ್ಬೋದು ಉತ್ತಮವಾಗಿರ್ತಕ್ಕಂತಹ ವ್ಯಾಪಾರ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನ ನಂತರ ನಾವು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಮತ್ತು ವ್ಯಾಪಾರ ಆಗಿರ್ಬೋದು, ಕ್ರೀಡೆಯನ್ನು ಕೂಡ ನೋಡಿ ಸಾಕಷ್ಟು ಬಾರಿ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂತಹ ಕ್ರಿಕೆಟ್ ಪಂದ್ಯಗಳಂತಕ್ಕಂಥವು ನಡೀತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಕೆಲವೊಂದು ಸರಿ ಪಂದ್ಯಗಳು ಕೂಡ ರದ್ದಾಗಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಂಸ್ಕೃತಿಕವಾಗಿರ್ತಕ್ಕಂತಹ ಮತ್ತು ವ್ಯವಹಾರವಾಗಿರ್ತಕ್ಕಂತಹ ನೈಸರ್ಗಿಕ ವಿಕೋಪಗಳು ಬಂದಂತ ಸಂದರ್ಭದಲ್ಲಿ ಪ್ರವಾಹಗಳಾಗಿರ್ಬೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿಗಳಾಗಿರ್ಬೋದು ಅಥವಾ ಇನ್ಯಾವುದು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿರ್ಬೋದು, ಅಂತಹ ಒಂದು ಸಂದರ್ಭಗಳಲ್ಲೂ ಕೂಡ
ನೈಸರ್ಗಿಕ ವಿಕೋಪಗಳು ಸಂಭವಿಸಿದ ಸಂದರ್ಭಗಳಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಒಂದೊಂದು ಪರಸ್ಪರವಾಗಿರ್ತಕ್ಕಂತಹ ಸಹಕಾರ ಸಂಬಂಧವನ್ನು ಕೂಡ ಹೊಂದಿರತಕ್ಕಂಥದನ್ನ ಕೆಲವು ಬಾರಿ ನಾವು ಗಮನಿಸಬಹುದಾಗಿದೆ. ಹಾಗೇನೆ ಇನ್ನ ಸೌಹಾರ್ದಯುತವಾದ ಮತ್ತು ಪರಸ್ಪರ ಸಹಕಾರವನ್ನು ಕೂಡ ಎರಡೂ ರಾಷ್ಟ್ರಗಳು, ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಕೂಡ ಹೊಂದಿರತಕ್ಕಂಥದನ್ನು ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥದ್ದು ಯಾವ್ಯಾವುದು? ಭಾರತ ಮತ್ತು ಚೀನಾ ರಾಷ್ಟ್ರಗಳ ನಡುವೆ ಭಾರತ ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧವನ್ನ ಹೊಂದಿದೆ ಅನ್ನೋದು ಕೂಡ ನಮಗೆ ಇಲ್ಲಿಯವರೆಗೆ ಗೊತ್ತಾಯ್ತು ಮಕ್ಕಳೇ. ಅರ್ಥ ಆಯ್ತಲ್ವಾ? ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರ್ತಕ್ಕಂತಹ ಸಂಬಂಧ ಏನು ಅಂತಕ್ಕಂಥದ್ದು ಕೂಡ ನಮಗೆ ಅರ್ಥ ಆಯ್ತು. ಇನ್ನ ಪ್ರಬಲ ರಾಷ್ಟ್ರಗಳು, ವಿಶ್ವದ ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂಥ ಯಾವ್ಯಾವು? ರಷ್ಯಾ ಮತ್ತು ಅಮೆರಿಕದ ಜೊತೆ ಭಾರತ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಹೊಂದಿದೆ? ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂತಹ, ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿರ್ತಕ್ಕಂತಹ ರಷ್ಯಾ ಮತ್ತು ಅಮೆರಿಕದ ನಡುವೆ ಯಾವ ಸಂಬಂಧವನ್ನ ಹೊಂದಿದೆ ನೋಡೋಣ. ಎಸ್, ಭಾರತ ಮತ್ತು ರಷ್ಯಾಗಳ ನಡುವಿನ ಒಂದು ಸಂಬಂಧ ಅಂತಕ್ಕಂಥದ್ದು ಹಿಂದಿನ ಒಂದು ಸ್ವತಂತ್ರ ಪೂರ್ವದಿಂದಲೂ ಕೂಡ ಅದು ನಡೆದುಕೊಂಡು ಬಂದಿರತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ವಾ? ಎಸ್, ಹಾಗಾದ್ರೆ ನಾವು ಭಾರತ ರಷ್ಯಾದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಹೊಂದಿರತಕ್ಕಂಥದ್ದು ಹೌದು ತಾನೆ? ಈಗಂತಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಭಾರತ ಮತ್ತು ರಷ್ಯಾದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸೋವಿಯತ್ ರಷ್ಯಾ ಒಕ್ಕೂಟದೊಂದಿಗೆ ಅಂತಹದ್ದೇ ಆಗಿರ್ತಕ್ಕಂಥ ಒಂದು ಸಂಬಂಧವನ್ನು ಕೂಡ ಭಾರತ ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಏನು ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದಾಯ್ತು ಯಾವಾಗ? 1945ರಲ್ಲಿ ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದು ಮುಗಿದ ನಂತರ ಅಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಬಣಗಳು ಅಂತಕ್ಕಂಥವು ಏರ್ಪಟ್ಟಿದ್ವು. ಯಾವ್ಯಾವು? ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ಬಣ ಆದ್ರೆ ರಷ್ಯಾ, ಸೋವಿಯತ್ ರಷ್ಯಾದ ಒಂದು ಬಣ ಅಂತಕ್ಕಂಥದ್ದು, ಅದನ್ನೇ ನಾವು ಕಮ್ಯುನಿಸಂ ಅಂತ ಕರಿತೀವಿ ಅಲ್ವಾ? ಈ ರೀತಿಯಾಗಿ ಎರಡು ಬಣಗಳು ಕೂಡ ಅಲ್ಲಿ ಏರ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನ ಭಾರತ ಅಲಿಪ್ತ ನೀತಿಯನ್ನ ಹೊಂದಿರತಕ್ಕಂಥದ್ದು ಈಗಿನ ಹೇಳಿದ್ವಿ ನಾವು ಅಲ್ವಾ? ಏನಪ್ಪ ಅಂತಂದ್ರೆ 1939ರಿಂದ 45ರ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದು ಏನಿದೆ, ಎರಡನೇ ಮಹಾಯುದ್ಧದ ನಂತರದ ದಿನಗಳಲ್ಲಿ ಅಥವಾ ಎರಡನೇ ಮಹಾಯುದ್ಧದ ಸಂದರ್ಭಗಳಲ್ಲಿ ರಷ್ಯಾ ಭಾರತವನ್ನ ಆಹ್ವಾನಿಸ್ತು ಯುದ್ಧಕ್ಕೆ ಸಹಾಯವನ್ನ ಮಾಡಿ ಅಂತ. ಅದೇ ರೀತಿಯಾಗಿ ಅಮೆರಿಕನು ಕೂಡ ಏನ್ ಮಾಡ್ತಾವ? ಭಾರತಕ್ಕೆ ಸಹಾಯದ ಹಸ್ತವನ್ನ ಬೇಡ್ತಾವ. ಆದ್ರೆ ಎರಡೂ ಕೂಡ ಭಾರತಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಹಾಯವನ್ನ ಮಾಡಿರ್ತಕ್ಕಂಥವನ್ನ ನಾವು ಇಲ್ಲಿ ಗಮನಿಸಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಅಮೆರಿಕನು ಕೂಡ ಭಾರತಕ್ಕೆ ಸಹಾಯವನ್ನ ಮಾಡಿದೆ, ರಷ್ಯಾನು ಕೂಡ ಭಾರತಕ್ಕೆ ಸಹಾಯವನ್ನ ಮಾಡಿದೆ. ಆ ಕಾರಣದಿಂದ ಏನಾಯ್ತು, ಇಲ್ಲಿ ಯಾವುದೇ ಬಣಕ್ಕೆ ಸೇರದೆ, ಭಾರತ ಅಂತಕ್ಕಂಥದ್ದೇನಿದೆ ಯಾವುದೇ ಬಣಕ್ಕೂ ಸೇರದೆ, ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೂ ಸೇರದೆ, ಸೋವಿಯತ್ ರಷ್ಯಾದ ಬಣವಾಗಿರ್ತ ಕಮ್ಯುನಿಸಂ ಅಂತಕ್ಕಂಥದ್ದೇನಿದೆ ಆ ಬಣಕ್ಕೂ ಸೇರದೆ ತಟಸ್ಥವಾಗಿರ್ತಕ್ಕಂಥ ನೀತಿಯನ್ನ ಅನುಸರಿಸ್ತು. ಅದನ್ನೇ ನಾವೇನಂತ ಕರಿತೀವಿ? ಅಲಿಪ್ತ ನೀತಿ ಎಂಬುದಾಗಿ ಕರೆಯಲಾಗುತ್ತೆ. ನೋಡಿ, ಭಾರತ ಅಲಿಪ್ತ ನೀತಿಯನ್ನ ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನ ಭಾರತ ಸೋವಿಯತ್ ಒಪ್ಪಂದವು ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಇತರೆ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಪ್ರಗತಿಯನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದರ ಜೊತೆಯಲ್ಲಿ? ರಷ್ಯಾದ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಇಂದಿಗೂ ಕೂಡ ನಾವು ಭಾರತ ಹೊಂದಿರತಕ್ಕಂಥದನ್ನು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ವಾ? ಎಸ್, ಹಾಗಾದ್ರೆ ಭಾರತದ ಪರ ರಷ್ಯಾದ ನಿಲುವೇನು? ಭಾರತದ ಪರ ರಷ್ಯಾದ ನಿಲುವು ಏನು? ಸಹಾಯ ಅಂತಕ್ಕಂಥದನ್ನ ರಷ್ಯಾ ಅಂತಕ್ಕಂಥದ್ದು ಭಾರತಕ್ಕೆ ನೀಡಿತ್ತು. ಹಾಗಾದ್ರೆ ನಾವಿಲ್ಲಿ 1962ರಲ್ಲಿ ಚೀನಾ ದಾಳಿಯನ್ನ ಮಾಡಿರ್ತಕ್ಕಂಥದ್ದೇನಿದೆ ಅದೇ ನಾವು ಹೇಳಿದ್ವಲ್ಲ, ಯಾವುದು? ಟಿಬೆಟ್ ವಿವಾದ ಅಂತಕ್ಕಂಥದ್ದು. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಸೋವಿಯತ್ ರಷ್ಯಾ ಅಂತಕ್ಕಂಥದ್ದೇನಿದೆ ಇದನ್ನ ಸಂಪೂರ್ಣವಾಗಿ ಖಂಡಿಸ್ತು. ಯಾವುದನ್ನ? ಚೀನಾಕ್ಕೆ ವಾರ್ನಿಂಗ್ ಅನ್ನ ಕೊಡ್ತು. ಯಾವಾಗ? 1962ರಲ್ಲಿ ಚೀನಾ ದಾಳಿ ಮಾಡಿದಂತ ಸಂದರ್ಭಗಳಲ್ಲಿ. ಇನ್ನ 1961ರಲ್ಲಿ ಗೋವಾ ವಿಮೋಚನೆಗೆ ರಷ್ಯಾ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಸಹಕಾರವನ್ನು ನೀಡಿತು. ಗೋವಾ ವಿಮೋಚನೆ ಅಂತ ನಾವೇನ್ ಕರಿತೀವಿ?
ಗೋ ವಿಮೋಚನೆಯಲ್ಲೂ ಕೂಡ ವಿಶ್ವಸಂಸ್ಥೆಯ ಸಹಕಾರವನ್ನ ವಿಶ್ವಸಂಸ್ಥೆಯಲ್ಲಿ ಇದನ್ನ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವಾಗ 1961ರಲ್ಲಿ ಗೋವಾ ವಿಮೋಚನೆಗೆ ರಷ್ಯಾ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಸಹಕಾರವನ್ನು ಕೂಡ ನೀಡಿರ್ತಕ್ಕಂಥದನ್ನ ನಾವು ನೆನಪಲ್ಲಿಟ್ಕೋಬೇಕು ಮಕ್ಕಳೇ. ಅಂದ್ರೆ ರಷ್ಯಾ ಉತ್ತಮವಾಗಿರ್ತಕ್ಕಂಥ ಇಂದಿಗೂ ಕೂಡ ಭಾರತದ ಜೊತೆ ಉತ್ತಮವಾಗಿರ್ತಕ್ಕಂಥ ಸಹ ಸಂಬಂಧವನ್ನ ಹೊಂದಿದೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ 1966ರ ತಾಸ್ಕೆಂಟ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ಸಹಿ ಹಾಕ್ತಿರ್ತಕ್ಕಂಥದ್ದು ನಾನು ಅವಾಗಲೇ ಹೇಳಿದೆ ಅಲ್ವಾ, ಹೌದು ತಾನೆ? 1966ರಲ್ಲಿ ರಷ್ಯಾದಲ್ಲಿ ತಾಸ್ಕೆಂಟ್ ಒಪ್ಪಂದ ಅಂತಕ್ಕಂಥದ್ದು ಏನಾಯ್ತು, ಪಾಕಿಸ್ತಾನ ಮತ್ತು ಭಾರತಗಳ ನಡುವಿನ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಿದೀವಿ. ಎಲ್ಲಿ? ತಾಸ್ಕೆಂಟ್ ನಲ್ಲಿ. ಯಾರ್ಯಾರು? ಭಾರತದ ಪ್ರಧಾನಿಯಾಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಸಹಿಯನ್ನು ಹಾಕಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇನ್ನ 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಒಂದು ಶಾಂತಿ, ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿರ್ತಕ್ಕಂಥ ನಾವು ಗಮನಿಸಬಹುದಾಗಿದೆ. ಇದು ಉತ್ತಮವಾಗಿರ್ತಕ್ಕಂತಹ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಮಕ್ಕಳೇ. ಯಾವುದರ ಜೊತೆಯಲ್ಲಿ? ರಷ್ಯಾದ ಜೊತೆಯಲ್ಲಿ ಭಾರತ ಹೊಂದಿರತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಯಾವಾಗ 1971ರಲ್ಲಿ ಭಾರತ ಮತ್ತು ರಷ್ಯಾಗಳ ನಡುವೆ ಒಂದು ಒಪ್ಪಂದ ಅಂತಕ್ಕಂಥದ್ದಾಯ್ತು. 20 ವರ್ಷಗಳ ಶಾಂತಿ ಒಪ್ಪಂದ, ಶಾಂತಿ ಮತ್ತು ಮೈತ್ರಿ ಯಾವಾಗಲೂ ಕೂಡ ನಮ್ಮ ವಿಶ್ವಾಸ ಅಂತಕ್ಕಂಥದ್ದು ಇದೇ ರೀತಿಯಾಗಿರ್ಬೇಕಂತಕ್ಕಂಥ ಒಂದು ಒಪ್ಪಂದಕ್ಕೂ ಕೂಡ ಇಲ್ಲಿ ಭಾರತ ಮತ್ತು ರಷ್ಯಾ ಸಹಿಯನ್ನಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಲ್ವಾ? ಇಷ್ಟು ಭಾರತದ ಪರ ನಿಲುವನ್ನ ತೋರಿಸಿರ್ತಕ್ಕಂಥದ್ದು ರಷ್ಯಾ. ಹಾಗಾದ್ರೆ ಭಾರತಕ್ಕೆ ರಷ್ಯಾದ ನೆರವು ಏನೆಲ್ಲ ಸಹಾಯದ ಹಸ್ತವನ್ನ ರಷ್ಯಾ ಅಂತಕ್ಕಂಥದ್ದು ನೀಡಿದೆ ಭಾರತಕ್ಕೆ ನೋಡೋಣ. ಎಸ್, ಭಾರತದ ಬಿಲಾಯ್ ಮತ್ತು ಬೊಕಾರೋ ಅಂತಕ್ಕಂತಹ ಉಕ್ಕಿನ ಕಾರ್ಖಾನೆಗಳಂತಕ್ಕಂಥವೇನಿದ್ದಾವೆ, ಈ ಒಂದು ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರವನ್ನು ನೀಡತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಅದು ರಷ್ಯಾ ಅಂತಕ್ಕಂಥದ್ದು ಮಾಡ್ತು ಅನ್ನೋದಾದ್ರೆ, ಭಾರತದ ಬಿಲಾಯ್ ಮತ್ತು ಬೊಕಾರೋ ಅಂತಕ್ಕಂತಹ ಉಕ್ಕಿನ ಕಾರ್ಖಾನೆಗಳೇನಿದ್ದಾವೆ, ಈ ಒಂದು ಕಾರ್ಖಾನೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆರ್ಥಿಕ ಸಹಾಯವನ್ನು ಕೂಡ ರಷ್ಯಾದ ನೆರವು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಲ್ವಾ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ಅಂತಕ್ಕಂಥದ್ದು ಕೂಡ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಬರೀ ಉಕ್ಕಿನ ಕೈಗಾರಿಕೆ ಯಾವ್ಯಾವುದಕ್ಕೆ? ಬಿಲಾಯ್ ಮತ್ತು ಬೊಕಾರೋ ಕೈಗಾರಿಕೆಗಳಿಗೆ ಅಷ್ಟೇ ಅಲ್ಲದೆ, ಉಕ್ಕಿನ ಕೈಗಾರಿಕೆಗಳ ಸಹಾಯದ ಹಸ್ತವನ್ನು ನೀಡೋದು ಅಷ್ಟೇ ಅಲ್ಲದೆ, ಅದರ ಜೊತೆಯಲ್ಲಿ ರಷ್ಯಾ ಅಂತಕ್ಕಂಥದ್ದು ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಕ್ಷೇತ್ರಗಳ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಭಾರತ ಅಂತಕ್ಕಂಥದ್ದು ಹೊಂದಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೂ ಕೂಡ ರಷ್ಯಾದಿಂದ ಹೆಚ್ಚಿನ ನೆರವು ಅಂತಕ್ಕಂಥದ್ದು ಭಾರತಕ್ಕೆ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅಲ್ವಾ. ಹಾಗಾದ್ರೆ ಇನ್ನ ಕೊನೆಯದಾಗಿರ್ತಕ್ಕಂಥ ಅಂಶವನ್ನು ನಾವು ಗಮನಿಸಿದಾಗ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವವನ್ನ ಭಾರತಕ್ಕೆ ನೀಡಬೇಕಂತ ಹೇಳ್ಬಿಟ್ಟು ಒತ್ತಾಯವನ್ನು ಕೂಡ ರಷ್ಯಾ ವಿಶ್ವಸಂಸ್ಥೆಯ ಮೇಲೆ ಏರಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೆನಪಲ್ಲಿಟ್ಕೋಬೇಕಾಗುತ್ತೆ ಮಕ್ಕಳೇ. ನೋಡಿ, ಯಾವ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ, ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ನಾವು ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಹೊಂದಿದಂತ ಸಂದರ್ಭದಲ್ಲಿ ಅವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯದ ಹಸ್ತವನ್ನ ನಮಗೆ ನೀಡ್ತವೆ ಅನ್ನೋದಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತಕ್ಕಂಥದ್ದು ಅಲ್ವಾ. ಹೇಗೆ? ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರಕುವಂತೆ ರಷ್ಯಾ ಪ್ರತಿಪಾದಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಭಾರತ ಮತ್ತು ರಷ್ಯಾಗಳ ಒಂದು ಸಂಬಂಧವನ್ನು ನಾವು ಗಮನಿಸಿದ್ವಿ ಮಕ್ಕಳೇ. ಇನ್ನ ಪ್ರಬಲ ರಾಷ್ಟ್ರವಾಗಿರ್ತಕ್ಕಂತಹ ಇನ್ನೊಂದು ಪ್ರಬಲ ರಾಷ್ಟ್ರವಾಗಿರ್ತಕ್ಕಂತಹ ಯಾವುದು? ಯಾವುದು? ಅಮೆರಿಕ. ಪ್ರಬಲ ರಾಷ್ಟ್ರವಾಗಿರ್ತಕ್ಕಂತಹ ಅಮೆರಿಕದ ಜೊತೆ ಭಾರತ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಹೊಂದಿದೆ ನೋಡೋಣ. ಎಸ್,
ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ನಾವು ಗಮನಿಸಿವಿ. ಇನ್ನು ಅಂತಿಮವಾಗಿ ಪ್ರಬಲ ರಾಷ್ಟ್ರವಾಗಿರ್ತಕ್ಕಂತಹ ಭಾರತ ಮತ್ತು ಅಮೆರಿಕದ ಸಂಬಂಧ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನು ನಾವು ನೋಡೋಣ. ಎಸ್, ಭಾರತ ಮತ್ತು ಅಮೆರಿಕ ಎರಡು ಬೃಹತ್ ರಾಷ್ಟ್ರಗಳು ಹಾಗೂ ಅದರ ಜೊತೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥವು. ನೋಡಿ, ಎರಡೂ ಕೂಡ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳು. ಆದ್ರೆ ವಿಶ್ವ ಮಟ್ಟದಲ್ಲಿ ನಾವು ಗಮನಿಸಿದಾಗ ಅಮೆರಿಕ ಅಂತಕ್ಕಂಥದ್ದೇನಿದೆ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ವಿಶ್ವದ ದೊಡ್ಡಣ್ಣ ಅಂತ ನಾವು ಕರಿತೀವಿ. ಆ ಒಂದು ರೀತಿಯಲ್ಲಿ ಭಾರತನು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂತಹ ರಾಷ್ಟ್ರವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅಮೆರಿಕದ ರೀತಿಯಲ್ಲಿನ ಭಾರತನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರತಕ್ಕಂತಹ ಎರಡು ಬಹುದೊಡ್ಡ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಜಾತಂತ್ರ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರತಕ್ಕಂತಹ ರಾಷ್ಟ್ರಗಳು ಯಾವ್ಯಾವು? ಅಮೆರಿಕ ಮತ್ತು ಭಾರತ ಅಂತಕ್ಕಂಥದ್ದು. ಇನ್ನ ಭಾರತ ಅಲಿಪ್ತ ನೀತಿಯನ್ನು ಕೂಡ ಅನುಸರಿಸಿರ್ತಕ್ಕಂಥದ್ದು. ನಾವು ರಷ್ಯಾದ ಒಂದು ಅಂಶವನ್ನ ಗಮನಿಸಿದಾಗ ಕೂಡ ತಿಳ್ಕೊಂಡಿದ್ದೀವಿ ಅಲ್ವಾ? ಎರಡನೇ ಮಹಾಯುದ್ಧದ ನಂತರದ ಕಾಲದಲ್ಲಿ ಭಾರತನು ಕೂಡ ಅಲಿಪ್ತ ನೀತಿಯನ್ನ ಅನುಸರಿಸಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ ಅಲ್ವಾ? ಅಲಿಪ್ತ ನೀತಿಯನ್ನ ಅನುಸರಿಸಿರ್ತಕ್ಕಂಥದ್ದು, ಯಾವುದೇ ಬಳಕ ಸೇರದೆ ತಟಸ್ಥ ನೀತಿಯನ್ನ ಅನುಸರಿಸಿರ್ತಕ್ಕಂಥದ್ದು. ಹಾಗೆಯೇ ಭಾರತದ ಪಂಚವಾರ್ಷಿಕ ಯೋಜನೆ ಏನು 1950ರಲ್ಲಿ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. 5 ವರ್ಷಗಳ ಅವಧಿಯಲ್ಲಿ ನೀಡತಕ್ಕಂಥ ಪಂಚವಾರ್ಷಿಕ ಯೋಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ಸಹಾಯದ ಹಸ್ತವನ್ನ ಅಮೆರಿಕ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಪಂಚವಾರ್ಷಿಕ ಯೋಜನೆಯ ಮೂಲಕನೇ ಭಾರತ ಅಂತಕ್ಕಂಥದ್ದು ಇವತ್ತು ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಆಗಿ ಈಗಿನ ಒಂದು ಅವಧಿಯಲ್ಲಿ ಏನಾಗಿದೆ, ಅದು ಅಭಿವೃದ್ಧಿಶೀಲ ರಾಷ್ಟ್ರವಾಗಲಿಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪಂಚವಾರ್ಷಿಕ ಯೋಜನೆಗೂ ಕೂಡ ಅಮೆರಿಕ ಅಂತಕ್ಕಂಥದ್ದು ಭಾರತಕ್ಕೆ ಸಹಾಯದ ಹಸ್ತವನ್ನ ನೀಡಿರ್ತಕ್ಕಂಥದನ್ನ ನಾವು ನೆನಪಲ್ಲಿಟ್ಕೋಬೇಕು. ಹಾಗೇನೆ 1962ರ ಚೀನಾ ಆಕ್ರಮಣ ಅಂತಕ್ಕಂಥದ್ದೇನಿದೆ, ಏನು ಟಿಬೆಟಿನ ವಿವಾದ ಅಂತಕ್ಕಂಥದ್ದೇನಿದೆ, ಆ ಒಂದು ಟಿಬೆಟಿನ ವಿವಾದದ ವಿರುದ್ಧವಾಗಿ ಯಾವುದು ಚೀನಾ ಅಂತಕ್ಕಂಥದ್ದು 1962ರಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ, ಆ ದಾಳಿಯನ್ನ ಸಂಪೂರ್ಣವಾಗಿ ಅಮೆರಿಕ ಖಂಡಿಸಿ ಭಾರತಕ್ಕೆ ಸಹಾಯದ ಹಸ್ತವನ್ನು ಕೂಡ ನೀಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನ ಭಾರತ ಮತ್ತು ಪಾಕಿಸ್ತಾನಗಳ ಯುದ್ಧದ ವೇಳೆ ಪಾಕಿಸ್ತಾನಕ್ಕೆ ಅಮೆರಿಕ ಸಹಾಯವನ್ನ ಮಾಡಿತ್ತು. ನೋಡಿ, ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಭಾರತ ಮತ್ತು ಅಮೆರಿಕ ಹೊಂದಿದ್ರು ಕೂಡ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇನ್ನ ಅಮೆರಿಕದ ವಿದೇಶಾಂಗ ನೀತಿ ಅಂತಕ್ಕಂಥದ್ದೇನಿದೆ, ಇದು ಭಾರತದ ವಿರುದ್ಧ ಇದ್ದು ಪಾಕಿಸ್ತಾನದ ಪರವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಷ್ಟು ಅಮೆರಿಕ ಮತ್ತು ಭಾರತದ ನಡುವಿನ ಒಂದು ಸಂಬಂಧ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಎರಡು ರಾಷ್ಟ್ರಗಳ ಸಮಾನ ಧೋರಣೆ ಅಂತಕ್ಕಂಥದ್ದು, ಏನು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂತಹ ಭಾರತ ಮತ್ತು ಅಮೆರಿಕ ಅಂತಕ್ಕಂಥದ್ದೇನಿದೆ, ಈ ಎರಡು ರಾಷ್ಟ್ರಗಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಧೋರಣೆ ಅಂತಕ್ಕಂಥದ್ದೇನಿದೆ, ಏನಪ್ಪ ಎರಡು ರಾಷ್ಟ್ರಗಳ ಒಂದು ಸಮಾನ ಧೋರಣೆ, ಆ ಧೋರಣೆಗಳನ್ನು ನಾವು ಗಮನಿಸಿದಾಗ ಯಾವೆಲ್ಲ ಅಂಶಗಳನ್ನ ನಾವು ಕಾಣಬಹುದಾಗಿದೆ. ನೋಡಿ, ಇಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದೇನಿದೆ, ಇವತ್ತು ವಿಶ್ವದಲ್ಲಿ ತಾಂಡವಾಡ್ತಕ್ಕಂತಹ ಭಯೋತ್ಪಾದನೆ, ಟೆರರಿಸಂ ಅಂತ ನಾವೇನ್ ಕರಿತೀವಿ, ಈ ಒಂದು ಭಯೋತ್ಪಾದನೆಯನ್ನ ಹತ್ತಿಕ್ಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ WTC ಮೇಲೆ ಅಮೆರಿಕದ WTC ಅಂತ ನಾವೇನ್ ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವ್ಯಾಪಾರ ಸಂಘಟನೆಯ ಒಂದು ಕಟ್ಟಡ ಅಂತಕ್ಕಂಥದ್ದೇನಿದೆ, ಅದರ ಮೇಲೆ ಉಗ್ರರು ಅಂತಕ್ಕಂಥವ್ರು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದೇ ರೀತಿಯಾಗಿ ಉಗ್ರರನ್ನ ಸದೆ ಬಡಿಯಲಿಕ್ಕೆ ಭಾರತ ಮತ್ತು ಅಮೆರಿಕನು ಕೂಡ ಎರಡೂ ಕೂಡ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನೇ ಭಯೋತ್ಪಾದನೆಯನ್ನ ಸಮಾನ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥದ್ದು, ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತಕ್ಕಂತಹ ಹಿತದೃಷ್ಟಿಯನ್ನ ಎರಡೂ ರಾಷ್ಟ್ರಗಳು ಅಮೆರಿಕ ಮತ್ತು ಭಾರತ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನ ಭಾರತ ವಿದೇಶಿ ವ್ಯಾಪಾರ, ವಿಶ್ವದ ರಾಷ್ಟ್ರಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ, ಹಾಗೆ ಅದರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ, ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೇನೆ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತೆ
ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತೆ ಹಾಗೆಯೇ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಕೂಡ ಭಾರತ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಭಾರತಕ್ಕೆ ಸಹಾಯಸ್ಥವಾಗಿ. ಅದರ ಜೊತೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಉತ್ತಮವಾಗಿರ್ತಕ್ಕಂಥ ಸಹಾಯದ ಹಸ್ತವನ್ನ ಅಮೆರಿಕ ಭಾರತಕ್ಕೆ ನೀಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೇನೆ ವಿಶ್ವಸಂಸ್ಥೆಯನ್ನ ಬಲಪಡಿಸುವ ಹಾಗೂ ಜಾಗತಿಕ ಶಾಂತಿ ಸಮಾನವಾಗಿರ್ತಕ್ಕಂಥ ಧೋರಣೆಯನ್ನು ಹೊಂದಿರತಕ್ಕಂಥದ್ದು. ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಏನಿದೆ, ಬಲಿಷ್ಠವಾಗಿರ್ತಕ್ಕಂಥ ಒಂದು ವಿಶ್ವಸಂಸ್ಥೆ ಅಂತಕ್ಕಂಥದ್ದು. ಆ ಒಂದು ವಿಶ್ವಸಂಸ್ಥೆಯಲ್ಲಿ ಶಾಂತಿಯನ್ನ ಅಂದ್ರೆ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಶಾಂತಿಯ ಒಂದು ಮನೋಭಾವವನ್ನ ಹೊಂದಿರಬೇಕು, ಅಶಾಂತಿ ಅಂತಕ್ಕಂಥದ್ದು ಸೃಷ್ಟಿಯಾಗಬಾರ್ದು ಅಂತಕ್ಕಂಥ ಧೋರಣೆಯನ್ನ ಎರಡೂ ರಾಷ್ಟ್ರಗಳು ಕೂಡ ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವ? ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು. ಇನ್ನ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾಗೂ ಅದಕ್ಕನುಸಾರವಾಗಿ ಭಾರತವು ಕೂಡ ತನ್ನ ವಿದೇಶಾಂಗ ನೀತಿಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಮೆರಿಕದ ರಾಷ್ಟ್ರಾಧ್ಯಕ್ಷರಂತಕ್ಕಂಥ ಏನಿದ್ದಾರೆ ಅಲ್ವಾ, ಆ ಒಂದು ಅಧ್ಯಕ್ಷರುಗಳನ್ನ ಭಾರತ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾಗೂ ಅದಕ್ಕನುಸಾರವಾಗಿ ಅವರ ಅಧ್ಯಕ್ಷತೆ ಅನುಗುಣವಾಗಿ ನೋಡಿ, ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಹಾಗೂ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಟ್ರಂಪ್ ಅಂತಕ್ಕಂಥ ಏನಿದ್ರ ಅವರು ಟ್ರಂಪ್ ಅಧ್ಯಕ್ಷರು ಭಾರತಕ್ಕೆ ಬಂದಿರತಕ್ಕಂಥ ಒಂದು ಉದಾಹರಣೆಯನ್ನು ಕೂಡ ನಾವು ಗಮನಿಸಬಹುದಾಗಿದೆ ಅಲ್ವಾ. ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಭಾರತ ಅಂತಕ್ಕಂಥದ್ದು ಅಮೆರಿಕದ ಜೊತೆ ಹೊಂದಿರತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಭಾರತವು ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಸಿದ್ಧಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಮಕ್ಕಳೇ, ಅರ್ಥ ಆಯ್ತಲ್ವಾ? ಇಷ್ಟು ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಹೊಂದಿರತಕ್ಕಂತಹ ಸಂಬಂಧವನ್ನು ನಾವು ಗಮನಿಸಿದ್ವಿ. ಏನೆಲ್ಲ ಅಂಶಗಳನ್ನ ಇದು ಒಳಗೊಂಡಿತ್ತು ನೋಡಿ. ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಅವಶ್ಯಕತೆ ಏಕೆ? ಓಕೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಪ್ರಮುಖ ನೆರೆಯ ರಾಷ್ಟ್ರಗಳು ಯಾವ್ಯಾವು? ಭಾರತ ಮತ್ತು ಚೀನಾದ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದಿತ್ತು. ಹಾಗೇನೆ ಇನ್ನೊಂದು ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯಾವ ರೀತಿಯಾಗಿರ್ತಕ್ಕಂತಹ ಸಹ ಸಂಬಂಧವನ್ನ ಭಾರತ ಅಂತಕ್ಕಂಥದ್ದು ಹೊಂದಿತ್ತು. ಇನ್ನ ವಿಶ್ವದ ಪ್ರಮುಖ ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂತಹ ಅಮೆರಿಕ ಮತ್ತು ರಷ್ಯಾದ ಜೊತೆ ಯಾವ ರೀತಿಯಾಗಿರ್ತಕ್ಕಂತಹ ಸಹ ಸಂಬಂಧವನ್ನ ಹೊಂದಿ ಸಹಾಯದ ಹಸ್ತವನ್ನ ಪಡ್ಕೊಂಡು ಹೇಗೆ ನಾವು ಅಭಿವೃದ್ಧಿಯನ್ನ ವಿಶ್ವ ಮಟ್ಟದಲ್ಲಿ ಭಾರತ ಅಂತಕ್ಕಂಥದ್ದು ಹೊಂದಿದೆ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡ್ಕೊಂಡಿದೀವಿ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ? ಎಸ್. ಹಾಗಾದ್ರೆ ಗೃಹಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಕೆಲವೊಂದು ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವುದು ಅವಶ್ಯಕ. ಏಕೆ? ಹೊಂದುವುದು ಅವಶ್ಯಕ ಏಕೆ? ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಹಾಗೇನೆ ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವನ್ನು ತಿಳಿಸಿ. ಭಾರತ ಹಾಗೂ ಚೀನಾಗಳ ನಡುವಿನ ಸಂಬಂಧವನ್ನು ತಿಳಿಸಿ. ಹಾಗೇನೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೊನೆಯದಾಗಿರ್ತಕ್ಕಂಥದ್ದು
ಭಾರತ ಮತ್ತು ರಷ್ಯಾಗಳ ನಡುವಿನ ಸಂಬಂಧವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತ ಮತ್ತು ರಷ್ಯಾಗಳ ನಡುವಿನ ಸಂಬಂಧವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ನೆನಪಿಟ್ಕೋಬೇಕು ಮಕ್ಕಳೇ. ಇಲ್ಲಿ 2 ಅಂಕದ ಪ್ರಶ್ನೆಗೆ ಪರೀಕ್ಷಾ ದೃಷ್ಟಿಯಿಂದ ಬರುವ ಸಾಧ್ಯತೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಭಾರತ ಮತ್ತು ಅಮೆರಿಕದ ಸಂಬಂಧ ಆಗಿರ್ಬೋದು, ಭಾರತ ಮತ್ತು ರಷ್ಯಾದ ಸಂಬಂಧ ಆಗಿರ್ಬೋದು, ಭಾರತ ಮತ್ತು ಚೀನಾದ ಸಂಬಂಧ ಆಗಿರ್ಬೋದು, ಅಥವಾ ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧ ಆಗಿರ್ಬೋದು, ಈ ಯಾವುದರಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ 2 ಅಂಕದ ಪ್ರಶ್ನೆಯನ್ನ ಪರೀಕ್ಷಾ ದೃಷ್ಟಿಯಿಂದ ಅವರು ಹೆಚ್ಚಿನದಾಗಿ ಕೇಳುವ ಸಾಧ್ಯತೆ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಂದಿಗೆ ಈ ಒಂದು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅಧ್ಯಯನ ಅಂತಕ್ಕಂಥದ್ದು ಮುಕ್ತಾಯಗೊಂಡಿದೆ. ಧನ್ಯವಾದಗಳು.